ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಾಗೆಯೇ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಎನ್ನುವಂಥ ಮಾಹಿತಿ ಇದೆ. ಜಾರಕಿಹೊಳಿ ಮತ್ತು ಜಮೀರ್ ಭೇಟಿಯಾಗಿದ್ದಾರೆ. ಸಾಕಷ್ಟು ವಿಚಾರಗಳ ಕುರಿತು ಮಾತುಕತೆ ಆಗಿದೆ ಎನ್ನುವಂಥ ಡೀಟೇಲ್ಸ್ ಇದೆ. ನಾನು ಸತೀಶ್ ಸಾಹುಕಾರ್ ವಾರಕ್ಕೆ 2 ಬಾರಿ ಭೇಟಿಯಾಗ್ತೇವೆ. ನಿನ್ನೆ ಮೊನ್ನೆ ಕೂಡ ಭೇಟಿ ಮಾಡಿದ್ದೇವೆ. ಇದು ಹೊಸದೇನೂ ಅಲ್ಲ. ನನ್ನನ್ನು ಯಾರು ಟಾರ್ಗೆಟ್ ಮಾಡಿಲ್ಲ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ನಾಯಕನೇ ಅಲ್ಲ, ನಾನೊಬ್ಬ ಜನಸೇವಕ. ಪಕ್ಷದಲ್ಲಿ ಆರೋಪ ಮಾಡಿದವರು ಯಾರು ಕೂಡ ನನ್ನ ಹೆಸರು ಹೇಳಲಿಲ್ಲ. ಧರ್ಮಗುರುಗಳ ಜೊತೆಯಲ್ಲಿ ನಾನು ಮಾತನಾಡಿ ಈ ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸ್ತೀನಿ. ಶುಕ್ರವಾರ ನಮಾಜ್ ಬಳಿಕ ಧರ್ಮ ಗುರುಗಳ ಜೊತೆಯಲ್ಲಿ ನಾನು ಚರ್ಚೆಯನ್ನು ಮಾಡ್ತೀನಿ. ರಿಜ್ವಾನ್ ಹ್ಯಾರಿಸ್ ಸಲೀಂ ನಿನ್ನೆ ಫೋನ್ ಮಾಡಿದ್ರು, ಮಾತನಾಡಿದ್ರು ನನ್ನ ಜೊತೆಯಲ್ಲಿ. ದಾವಣಗೆರೆ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಸಮುದಾಯಕ್ಕೆ ಬೇಸರ ಇದೆ ಎನ್ನುವುದಾಗಿ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಬಂದೇ ಬರ್ತೀನಿ. ನಾನು ನೀವು ಅದು ಹಾಗಾಗಿ ಊಹೆ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ಇದು ಸತೀಶ್ ಸಾಹುಕಾರ್ ಮನೆಗೆ ನಾನು ಮೊದಲೇ ಬಾರಿ ಏನು ಬರಲ್ಲ. ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿ ಇದ್ರೆ ಅವರು ವಾರಕ್ಕೆ 2 ಸತಿ ಅದು ನಾವು ಊಟಕ್ಕಾದ್ರೂ ಸೇರ್ತೀವಿ, ಇಲ್ಲ ಸಾಯಂಕಾಲ ಊಟಕ್ಕಾದ್ರೂ ಸೇರ್ತೀವಿ, ಇಲ್ಲ ಕಾಫಿಗಾದ್ರೂ ಸೇರ್ತೀವಿ. ನಾವು ವಾರಕ್ಕೆ 2 ಸತಿ. ನಿನ್ನೆನೂ ಬಂದು ಹೋಗಿದ್ದೀನಿ ನಾನು. ನನ್ನ ಪ್ರಶ್ನೆ ನನ್ ಕೇಳ್ಬೇಕು. ನಾನು ಅವ್ರು ಏನಾರು ಹೇಳ್ಕೊಳ್ಳಿ ಸರ್, ನಾನು ಲೀಡರ್ ಆಗಿ ಎಂದೂ ನಾನು ಹೇಳಿಲ್ಲ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನೊಬ್ಬ ಜನಸೇವಕ. ಬರೇ ಮುಸ್ಲಿಂ ಸಮಾಜಕ್ಕಿಲ್ಲ, ಎಲ್ಲಾ ಬಡವ್ರ ಸಮಾಜ ಇದೆ, ಬಡವರು ಅವ್ರ ಪರ ನನಗೆ. ಅವ್ರು ಮಾತನಾಡಿರುವಂತದ್ದು ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ ಅನ್ನೋ ಒಂದು ಎಚ್ಚರಿಕೆ. ನನ್ನ ಟಾರ್ಗೆಟ್ ಯಾರು ಮಾಡಿದ್ದಾರೆ? ಪಕ್ಷದಲ್ಲಿ ಇಲ್ಲ ಇಲ್ಲ ಇಲ್ಲ, ಯಾರು ನನ್ನ ಟಾರ್ಗೆಟ್ ಮಾಡಿಲ್ಲ. ನನ್ನ ಹೆಸರು ಯಾರೂ ಹೇಳಿಲ್ಲ. ನನ್ನ ಹೆಸರು ಯಾರನ್ನ ಹೇಳಿದಾರ? ಹೇಳ್ಬೇಕು ತಾನೆ. ಇಂಥವ್ರು ಹಿಂಗಂತ ಹೆಸರು ಹೇಳ್ಬೇಕು ತಾನೆ. ಯಾರು ಹೇಳಿದ್ದಾರೆ? ಇಂಡೈರೆಕ್ಟ್ ಹೇಳಿದ್ದಾರೆ. ಯಾರಂತ ನೀವು ಅರ್ಥ ಮಾಡ್ಕೊಳ್ತೀರಾ? ಈಗ ನಾನು ಒಬ್ಬನೇನಾ ಇರೋದು ಕಾಂಗ್ರೆಸ್ಸಲ್ಲಿ ಅಲ್ಪಸಂಖ್ಯಾತ ಲೀಡರ್? ನಾನು ಒಬ್ಬನೇನಾ? ಭಾಳ ಜನ ಇದ್ದಾರೆ. 10 ಜನ MLAಗಳು ಇದ್ದೀವಿ, 100 ಜನ ಲೀಡರ್ಸ್ಗಳು ಇದ್ದಾರೆ. ಇಂಥವ್ರಂತ ಹೇಳ್ಬೇಕು ತಾನೆ. ಈಗ ನೀವು ಹೆಂಗ್ ಹೇಳ್ತಿರೋದು? ನಾನು ಕೇಳಿದ್ ನಿಮ್ನ ಹೆಂಗ್ ಕೇಳ್ತೀರಾ ಅಂತ, ಹೆಂಗ್ ಕೇಳ್ತೀರಂತ. ಈಗ ಯಾರು? ನಾನು 10 ಜನ ನಾವು MLA ಇದ್ದೀವಿ, 2 ಮಂತ್ರಿ ಇದ್ದೀವಿ, ಸ್ಪೀಕರ್ UT ಖಾದರ್ ಅವರು ಇದ್ದಾರೆ, ಚೀಫ್ ವಿಪ್ ಸಲೀಂ ಅಹಮದ್ ಇದ್ದಾರೆ, CM ಪೊಲಿಟಿಕಲ್ ಸೆಕ್ರೆಟರಿ ನಸೀರ್ ಅಹಮದ್ ಅವ್ರು ವಜಾ ಮಾಡೋದು ಬಿಡಿ, ಎಲ್ಲ ನಾವು ಇದ್ಕೊಂಡು ಯಾರು